ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸೊಪ್ಪು ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಇವತ್ತು ನಾನು ಮಾಡಿರೋ ಅಂಥದ್ದು ದಂಟಿನ ಸೊಪ್ಪಿನ ಸಾರು. ಸೊ ಅದನ್ನು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡೋಣ. ನೀವು ಏನು ನೋಡ್ತಿದ್ದೀರೋ ಅದು ಆಲ್ರೆಡಿ ಪ್ರಿಪೇರ್ ಮಾಡಿಟ್ಟಿದ್ದೀನಿ. ಸೊ ಆಮೇಲೆ ನಾನು ಮಾಡ್ತಿದ್ದೀನಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಿದ್ದೀನಿ. ಸೊಪ್ಪು ಬೇಕು, ದಂಟಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಅದ್ರ ಜೊತೆ ಹೆಸ್ರು ಕಾಳು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಹೆಸ್ರು ಕಾಳು ತೊಗೊಂಡಿದ್ದೀನಿ. ನೀವು ಬೇರೆ ಬೇಳೆನೂ ಯೂಸ್ ಮಾಡ್ಕೋಬೋದು. ಅದ್ರ ಜೊತೆಗೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಜೊತೆಗೆ ಬೆಳ್ಳುಳ್ಳಿ ಮತ್ತು ಟೊಮೊಟೊ. ನಿಮಗೆ ಎಷ್ಟು ಹುಳಿ ಬೇಕು ಅನಿಸುತ್ತೋ ಅಷ್ಟು. ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಜೀರಿಗೆ ಮತ್ತು ಉಪ್ಪನ್ನು ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ ತೊಗೊಂಡ್ಬಿಟ್ಟು ಫಸ್ಟಿಗೆ ಹೆಸ್ರು ಕಾಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹೆಸ್ರು ಕಾಳನ್ನ ಆ್ಯಡ್ ಮಾಡ್ಕೊಂಡಾದಮೇಲೆ ಏನು ತೊಳೆದಿಟ್ಕೊಂಡಿದ್ನಲ್ಲ ಆ ಸೊಪ್ಪನ್ನ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಜೀರಿಗೆ ಮತ್ತು ಉಪ್ಪನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಅದಾದಮೇಲೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಆ್ಯಡ್ ಮಾಡಿಕೊಂಡು ಇವಾಗ ನಮಗೆ ಎಷ್ಟು ಬೇಕಷ್ಟು ಹುಳಿಗೆ ಸಾಕಾಗುವಷ್ಟು ಟೊಮೊಟೊ ಆ್ಯಡ್ ಮಾಡ್ಕೊತಿದ್ದೀನಿ. ಮತ್ತು ಏನು ನಮಗೆ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಮತ್ತು ಸ್ಪೈಸಿಯಾಗಿರಬೇಕು ಅಂತ ಸಾಂಬಾರು ಪುಡಿ ಅಷ್ಟು ಆ್ಯಡ್ ಮಾಡಿಕೊಂಡು ಎಷ್ಟು ನೀರು ಬೇಕೋ ಅಷ್ಟು, ಎಷ್ಟು ತಿಕ್ನೆಸ್ ಬೇಕು ನಮಗೆ ಅಷ್ಟಕ್ಕೆ ನೀರನ್ನ ಆ್ಯಡ್ ಮಾಡ್ಕೊತಾಯಿದ್ದೀನಿ. 2 ಗ್ಲಾಸ್ ನೀರನ್ನ ಆ್ಯಡ್ ಮಾಡಿಕೊಂಡೆ ಇಲ್ಲಿ. ಅದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿ ಸ್ಟವ್ ಆನ್ ಮಾಡಿ ಬಿಡ್ತೀನಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. 2 ವಿಷಲ್ ಹಾಕ್ಸಿದ್ರೂ ನಡೆಯುತ್ತೆ. 3 ವಿಷಲ್ ಹಾಕಿದ್ರೆ ತುಂಬ ಅಂದರೆ ಮೆತ್ತಗೆ ಬೆಂದಿರುತ್ತೆ ಎಲ್ಲ ಇಂಗ್ರೀಡಿಯೆಂಟ್ಸು. ಸ್ವಲ್ಪ ಏನು ರಸ ಬಿಟ್ಕೊಂಡಿರುತ್ತೆ ಸೊಪ್ಪಿಂದಾಗಿರ್ಬೋದು, ಮತ್ತು ಟೊಮೊಟೊ, ಈರುಳ್ಳಿ ಏನೆಲ್ಲ ಆ್ಯಡ್ ಮಾಡಿದ್ನೋ ಅದು, ಮತ್ತು ಮೇಯ್ನ್ಲಿ ಈ ಸಾಂಬಾರು ಪುಡಿ ಮತ್ತು ಅದಕ್ಕೆ ಸೊಪ್ಪಿಗೆ ಚೆನ್ನಾಗಿ ಅಂಟ್ಕೊಂಡಿರುತ್ತೆ. ಸೊ ಇವಾಗ ನಾನು ಸ್ಟವ್ನ ಆಫ್ ಮಾಡಿದ್ದೀನಿ 3 ವಿಷಲ್ ಆದ ನಂತರ. ಅದಾದಮೇಲೆ ನಾನು ಅದನ್ನು ಲಿಡ್ನ ತೆಗೆದ್ಬಿಟ್ಟು ಹಾರಕ್ಕೆ ಬಿಡ್ತೀನಿ. ಇವಾಗ ಇಲ್ಲಿ ನೋಡಿ ಎಷ್ಟು ಹಬೆ ಬರ್ತಿದೆ, ಎಲ್ಲ ಬೆಂದು ಸ್ಮ್ಯಾಶ್ ಥರ ಆಗೋಗಿದೆ. ನಾನೇನು ಮ್ಯಾನ್ಯಲಿ ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಇವಾಗ ನಾನು ಆದ್ರೂ ಒಂದು ಸ್ವಲ್ಪ ರುಬ್ಬೋಣ ಅಂತ ಅಂದ್ಬಿಟ್ಟು ಅದಕ್ಕಿಂತ ಮುಂಚೆ ಮಿಕ್ಸಿಗೆ ಹಾಕೋದ್ಕಿಂತ ಮುಂಚೆ ಹಾರಾಕಬೇಕಲ್ವಾ. ಸೊ ಅದು ಸ್ವಲ್ಪ ಬಿಸಿ ಇದೆ ತುಂಬ. ಸೊ ಅದಕ್ಕೇ ನಾನು ಏನು ಮಾಡ್ತಿದ್ದೀನಿ, ಒಂದು ಪ್ಲೇಟ್ ತೊಗೊಂಡು ಎಲ್ಲ ಬರೀ ಕಾಳು, ಟೊಮೊಟೊ, ಈರುಳ್ಳಿ ಏನು ಬೇಯಿಸ್ಕೊಂಡಿದ್ನೋ ಅದನ್ನ ಹಾರಾಕ್ಬಿಟ್ಟು ಆರಿದ ನಂತರ ಮಿಕ್ಸಿ ಜಾರ್ ತೊಗೊಂಡು ಎಲ್ಲ ಹಾಕ್ಕೊಂಡು ಸ್ವಲ್ಪ 1-2 ರುಬ್ಬು ಅಷ್ಟೇ, ಒಂದು ಇದರಲ್ಲಿ ರುಬ್ಕೊಂಡೆ. ಜಸ್ಟ್ ತರಿಯಾಗಿ ರುಬ್ಕೊಂಡ್ರೆ ಸಾಕು, ನುಣ್ಣಗೆಲ್ಲ ಬೇಡ. ಇನ್ನೇನು ನೋಡ್ತಿದ್ರೆ ಈ ಥರ ಕಾಣಿಸುತ್ತೆ. ಇಷ್ಟು ಇದ್ದರೆ ಸಾಕು, ಇಷ್ಟು ಕನ್ಸಿಸ್ಟೆನ್ಸಿಗೆ. ನನಗೆ ಜಾಸ್ತಿ ನೀರು ಬೇಡವಾಗಿತ್ತು. ಸೊ ನಾನು ಅಷ್ಟಾಗಿ ನೀರನ್ನ ಆ್ಯಡ್ ಮಾಡ್ಕೊಳ್ಳಿಲ್ಲ. ಮತ್ತು ಸ್ಟಾರ್ಟಿಂಗ್ ಎಷ್ಟಿತ್ತು ಅಷ್ಟೇ. ಸೊ ರೆಡಿಯಾಗಿದೆ.